ಮನೆಯಲ್ಲಿ 5 ಜನ ಇದ್ದಾರೆ ಒಂದು ಕುಟುಂಬದಲ್ಲಿ ಅಂದರೆ ಅದರಲ್ಲಿ 2-3 ಜನಕ್ಕೆ ಥೈರಾಯ್ಡ್ ಇದ್ದೇ ಇರುತ್ತೆ. ಇಂಡಿಯಾದಲ್ಲಿ ಅಯೋಡಿನ್ ಡೆಫಿಷಿಯನ್ಸಿ ತುಂಬ ನೆಗ್ಲಿಜಿಬಲ್ ಇದೆ. ಕಾಂಟಿನೆಂಟಲ್ ಫುಡ್ಗಳನ್ನು ನಾನು ತಗೋತೀನಿ ಅಂತ. ಸೊ ದಟ್ ಈಸ್ ನಾಟ್ ಅ ರೈಟ್ ವೇ ಟು ಮ್ಯಾನೇಜ್ ಯುವರ್ ಹೆಲ್ತ್. ದುಡಿಯೂ ಹೆಲ್ತನ್ನು ಮೇಂಟೈನ್ ಮಾಡ್ಕೋಬೇಕು. ಇರೆಗ್ಯುಲರ್ ಲೈಫ್ ಸ್ಟೈಲ್ ಫುಡ್ಡಿಂದ ಬರ್ಬೋದು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂದೀಪ್ ಅಂತ. ಸೊ ಇವತ್ತು ನಾವು ಎಲ್ಲರಿಗೂ ಎಷ್ಟೊಂದು ಸರಿ ನನ್ನ ಕ್ಲಿನಿಕಲ್ಲಿ ಬಂದಾಗ ಎಲ್ಲರೂ ಮಾತಾಡೋದೇನು ಅಂದರೆ ಥೈರಾಯ್ಡು ಅಂತ. ಥೈರಾಯ್ಡ್ ಅನ್ನೋದು ಎಲ್ಲ ಮನೆ ಮಾತಾಗಿರೋಂಥ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ಬೋದು ಇವತ್ತಿನ ಕಾಲದಲ್ಲಿ. ಯಾಕಂದರೆ ಒಂದು ಮನೆಯಲ್ಲಿ 10 ಜನ ಇದ್ದಾರೆ ಅಥವಾ 5 ಜನ ಇದ್ದಾರೆ ಒಂದು ಕುಟುಂಬದಲ್ಲಿ ಅಂದರೆ ಅದರಲ್ಲಿ 2-3 ಜನಕ್ಕೆ ಥೈರಾಯ್ಡ್ ಇದ್ದೇ ಇರುತ್ತೆ. ಲೈಕ್ ಎಷ್ಟು ಕಾಮನ್ ಆಗಿದೆ ಅಂದರೆ ಬಿ ಪಿ ಶುಗರು ಹೇಗೆ ಇದೆಯಲ್ಲ ಹಾಗೆ ಒಂದು ಮನೆಗೊಬ್ಬರು ಥೈರಾಯ್ಡ್ ಪೇಷಂಟ್ ಸಿಗ್ತಾರೆ. ಸೊ ಈ ಥೈರಾಯ್ಡ್ ಅಂದರೆ ಏನು, ಥೈರಾಯ್ಡಿಂದ ಯಾಕೆ ಬರುತ್ತೆ, ಯಾರಿಗೆ ಥೈರಾಯ್ಡ್ ಬರುತ್ತೆ, ಅಥವಾ ಥೈರಾಯ್ಡ್ ಬಂದ ಮೇಲೆ ಲೈಫ್ ಲಾಂಗ್ ಹೆಂಗಿರಬೇಕು, ಅಥವಾ ಲೈಫ್ ಲಾಂಗ್ ಮೆಡಿಸಿನ್ ಒಂದೇ ಸೊಲ್ಯೂಷನ್ನ, ಅಥವಾ ಬೆಳಗ್ಗೆ ಒಂದು ಮಾತ್ರೆ ತಿಂದ ತಕ್ಷಣವೇ ನಂಗೆ ಥೈರಾಯ್ಡ್ ಕರೆಕ್ಟಾಗಿ ವಾಸಿ ಆಗಿಬಿಡುತ್ತಾ, ಈ ಥರ ಹಲವಾರು ಗೊಂದಲಗಳಲ್ಲಿ ನಾವು ಇರ್ತೀವಿ. ಸೊ ಈ ಗೊಂದಲಗಳನ್ನು ಇವತ್ತು ತಿಳ್ಕೊಳ್ಳೋಣ. ಯಾಕೆ ಥೈರಾಯ್ಡ್ ಬರುತ್ತೆ, ಥೈರಾಯ್ಡ್ ಅಂದರೆ ಏನು, ಸೊ ಅದೆಲ್ಲದೂ ತಿಳ್ಕೊತಾ ಹೋಗೋಣ. ಮೊದಲಿಗೆ ಥೈರಾಯ್ಡ್ ಅನ್ನೋದು ಕಾಯಿಲೆ ಅಲ್ಲ. ಅದು ಥೈರಾಯ್ಡ್ ಅನ್ನೋದು ಒಂದು ಗ್ಲ್ಯಾಂಡು, ಅಂದರೆ ನನ್ನ ದೇಹದಲ್ಲಿರುವಂಥ ಒಂದು ಗ್ರಂಥಿ. ಅದು ಕೆಲವೊಂದು ಹಾರ್ಮೋನ್ಗಳನ್ನು ನನ್ನ ದೇಹದ ಚಯಾಪಚಯ ಅಂದರೆ ಈ ಮೆಟಬಲೈಸೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಸಿಕ್ರೀಟ್ ಆಗುವಂಥ ಒಂದು ಗ್ಲ್ಯಾಂಡ್ ಅದು. ಆ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಕೆಲವೊಂದು ಹಾರ್ಮೋನ್ಗಳು ಸಿಕ್ರೀಟ್ ಆಗುತ್ತೆ. ಆ ಹಾರ್ಮೋನ್ಗಳಿಂದ ನನಗೆ ಡೈಜೆಷನ್ನು ಅಥವಾ ನನ್ನ ಈ ಮೆಟಬಲೈಸೇಷನ್ಸು, ನನ್ನ ಆರೋಗ್ಯ ಅಂದರೆ ನನಗೆ ಈಗ ಬಿ ಪಿ ಮಾನಿಟರ್ ಮಾಡೋದಾಯಿತು, ನನ್ನ ದೇಹದಲ್ಲಿ ವೇಟ್ ಮ್ಯಾನೇಜ್ಮೆಂಟ್ ಆಯಿತು, ನನ್ನ ದೇಹದಲ್ಲಿರೋಂಥ ಈ ಪೋಷಕಾಂಶಗಳ ಅಬ್ಸಾರ್ಪ್ಷನ್ಸ್ ಆಯಿತು. ಸೊ ಇದಕ್ಕೆಲ್ಲದಕ್ಕೂ ಅದು ತುಂಬ ರಿಕ್ವೈರ್ಡ್ ಹಾರ್ಮೋನ್ ಅಂತ ಹೇಳ್ತೀವಿ. ಆ ರಿಕ್ವೈರ್ಡ್ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಯಿತು ಅಥವಾ ಈ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಏನಾದರೂ ತೊಂದರೆಗಳಾಯಿತು ಅಂದರೆ ಅದಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಆ ಥೈರಾಯ್ಡ್ ಪ್ರಾಬ್ಲಮಲ್ಲಿ ಯೂಶ್ವಲಿ ನಾವು ನೋಡೋದೇನೆಂದರೆ 2 ಟೈಪು ಥೈರಾಯ್ಡ್ ನಾವು ಕೇಳಿರ್ತೀವಿ. ಒಂದು ಹೈಪೋಥೈರಾಯ್ಡ್, ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂತ. ಸೊ ಹೈಪೋ ಅಂದರೆ ಎಲ್ಲರಿಗೂ ಗೊತ್ತು, ಕಡಿಮೆ ಅಂತ. ಅಂದರೆ ಸೊ ಥೈರಾಯ್ಡ್ ಆ್ಯಕ್ಟಿವಿಟಿ ಏನಿದೆಯಲ್ಲ ಅದು ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಅಲ್ಲಿ ನಿಮಗೆ ಆ ಥೈರಾಯ್ಡ್ದಿಂದ ಸಿಕ್ರೀಟ್ ಆಗುವಂಥ ಹಾರ್ಮೋನ್ಗಳು ಅದೆಲ್ಲದೂ ಸ್ವಲ್ಪ ಅಲ್ಟ್ರಾ ಆಗಿರುತ್ತೆ. ಅಂದರೆ ಅಂಡರ್ ಆ್ಯಕ್ಟಿವ್ ಅಂತ ಹೇಳ್ತೀವಿ. ಅಂದರೆ ಕೆಲಸ ಮಾಡಲಾರ್ದಂಥ ಇದು ಥೈರಾಯ್ಡ್ ಕಂಡೀಷನಿಗೆ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂದರೆ ಅದಕ್ಕೆ ಕಂಟ್ರೋಲ್ ಇರಲಾರ್ದೇ ಕೆಲಸ ಮಾಡೋದು, ಅಂದರೆ ಅತಿಯಾಗಿ ಓವರ್ ಸ್ಪೀಡಿಂಗ್ ಅಂತ ಏನು ಹೇಳ್ತೀವಲ್ಲ ಆ ಕೆಲಸ ಮಾಡೋದಕ್ಕೆ ಹೈಪರ್ ಥೈರಾಯ್ಡಿಸಮ್ ಅಂತ. ಇದಕ್ಕೆ ಆದಂಥ ಕೆಲವೊಂದು ಕಾರಣಗಳಿದೆ, ಅದನ್ನು ನೋಡೋಣ. ಯಾವುದರಿಂದ ಥೈರಾಯ್ಡ್ ಬರುತ್ತೆ, ಯಾಕೆ ಥೈರಾಯ್ಡ್ ಈ ಟೈಮಲ್ಲಿ ಜಾಸ್ತಿ ಆಗಿದೆ ಅಂತ. ಸೊ ಇವು 2 ಮೂಲ. ಸೊ ಇದಕ್ಕೆ ನಾವು ಇಂಡಿಯಾದಲ್ಲಿ ಇವಾಗ ಥೈರಾಯ್ಡು ಅಥವಾ ಥೈರಾಯ್ಡ್ ಬಂದಿರೋ ಪೇಷಂಟ್ಗಳ ಮೇಲೆ ಒಂದು ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗಿರೋದೇನು ಅಂತಂದರೆ ಥೈರಾಯ್ಡ್ ಅನ್ನೋದು ಎಕ್ಸ್ಟರ್ನಲ್ ಫ್ಯಾಕ್ಟ್ರ್ಗಿಂತ ಇಂಟರ್ನಲ್ ಫ್ಯಾಕ್ಟ್ರ್. ಇವಾಗ ಹೇಳ್ಬೋದು ಥೈರಾಯ್ಡು ಅಯೋಡಿನ್ ಡೆಫಿಷಿಯನ್ಸಿಯಿಂದ ಬರ್ಬೋದು, ಆ ಡೆಫಿಷಿಯನ್ಸಿಯಿಂದ ಬರ್ಬೋದು. ಹೌದು, ಅದು ಸತ್ಯ ಇದೆ. ಇವತ್ತಿನ ಇಂಡಿಯಾದಲ್ಲಿ ಅಯೋಡಿನ್ ಡೆಫಿಷಿಯನ್ಸಿ ತುಂಬ ನೆಗ್ಲಿಜಿಬಲ್ ಇದೆ. ಇದೇ ಒಂದು 20 ವರ್ಷ ಇತ್ತು ಅಂತಂದರೆ ನಾವು ತೊಗೊಳ್ಳೋಂಥ ಉಪ್ಪಲ್ಲಿ ಅಯೋಡಿನ್ ಕೊರತೆಯಿಂದ ಎಷ್ಟೋ ಈ ಗ್ರಾಮೀಣ ಭಾಗದಲ್ಲಿ ಈ ಥೈರಾಯ್ಡೈಟಿಸ್ ಆಗ್ತಾಯಿತ್ತು. ಸೊ ಇವಾಗ ಅದು 90% ನಿಲ್ ಅಂತ ಹೇಳಿದ್ರೂ ತಪ್ಪಿಲ್ಲ. ಅಷ್ಟೊಂದು ಅದು ಅಯೋಡಿನ್ ಸರ್ಕಾರ ಅದು ಉಪ್ಪಲ್ಲಿ ಮ್ಯಾಂಡೇಟ್ರಿ ಮಾಡಿದೆ, ಅದನ್ನು ನಾವು ದಿನನಿತ್ಯ ಬಳಸ್ತೀವಿ. ಹಾಗಾಗಿ ಅಯೋಡಿನ್ ಸಫಿಷಿಯೆನ್ಸಿ ನಮಗೆ ಸರಿಯಾಗಿ ಸಿಗ್ತಾ ಇದೆ. ಅದು ಬಿಟ್ಟು ಥೈರಾಯ್ಡ್ ಪ್ರಮಾಣಗಳು ಯಾಕೆ ಜಾಸ್ತಿ ಆಗಿದೆ, ನೀವು ಹೇಳ್ದಂಗೆ ಇರ್ಬೋದು. ಅಯೋಡಿನ್ ಬಂತು ಸರ್, ನೀವು ಹೇಳ್ದಂಗೆ ಎಲ್ಲದೂ ಕೊಡ್ತಾ ಇದ್ದಾರೆ, ಮತ್ತು ಥೈರಾಯ್ಡ್ ಯಾಕೆ ಆಗ್ತಾಯಿದೆ ನಮಗೆ. ಸೊ ಥೈರಾಯ್ಡ್ ಆಗೋದಕ್ಕೆ 90% ಇಂಡಿಯನ್ ಥೈರಾಯ್ಡ್ ಅಬ್ನಾರ್ಮಲಿಟಿಗೆ ಮೇನ್ ಕಾರಣ ಏನು ಅಂದರೆ ಆಟೋ ಇಮ್ಯುನೋ ಡಿಸಾರ್ಡರ್ ಅಂತ. ಆಟೋ ಇಮ್ಯುನೋ ಡಿಸಾರ್ಡರ್ ಅಂದರೆ ಏನು? ಸೊ ಈ ಆಟೋ ಇಮ್ಯುನೋ ಡಿಸಾರ್ಡರ್ ಅಂದರೆ ನನ್ನ ದೇಹದಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆಗಳು. ಅಂದರೆ ಒಂದು ಪ್ಯಾಟ್ರನ್ ಇರುತ್ತೆ, ನನ್ನ ದೇಹದಲ್ಲಿ ಈ ಆರ್ಗನ್ ಈ ಥರ ಕೆಲಸ ಮಾಡಬೇಕು, ಅದಕ್ಕೊಂದು ಮೆಸೇಜ್ ಬರ್ತಾ ಇರುತ್ತೆ. ಆ ಮೆಸೇಜು ಒಂದೊಂದು ಸರಿ ರಾಂಗ್ ಮೆಸೇಜ್ ಬರುತ್ತೆ. ಈ ಫಾರ್ ಎಕ್ಸಾಂಪಲ್ ನಾವೇನು ಹೇಳ್ತೀವಿ, ಸೊ ಒಂದು ಊರಲ್ಲಿ ಎಲ್ಲದೂ ಸುಸೂತ್ರವಾಗಿ ನಡಿಬೇಕಂದ್ರೆ ಅಲ್ಲೊಂದು
ಸಿಸ್ಟಮ್ ಇರುತ್ತೆ. ಅಲ್ಲಿ ಗಲಾಟೆ ಆಗಬಾರ್ದು ಅಂದರೆ ಪೊಲೀಸರು ಅದನ್ನೊಂದು ಚೆನ್ನಾಗಿ ನೋಡ್ತಾ ಇರ್ತಾರೆ. ಅದಕ್ಕೆ ಆದಂಥ ಒಂದು ಬಾಡಿ ಇರುತ್ತೆ. ಅಲ್ಲೊಂದು ಕಾರ್ಪೊರೇಷನ್ ಇರ್ಬೋದು, ಇಲ್ಲ ಒಂದು ಸಿಸ್ಟಮ್ ಇರುತ್ತೆ. ಅಲ್ಲಿಂದ ಒಂದು ಮೆಸೇಜ್ ಬರುತ್ತೆ. ಎಲ್ಲರೂ ಅದ್ರ ತಕ್ಕಂಗೆ ನಾವು ಜೀವನ ಮಾಡ್ತಿರ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಆಟೋ ಇಮ್ಯುನೋ ಡಿಸಾರ್ಡರ್ ಅಂತಂದರೆ ಅಲ್ಲಿರೋಂಥ ನಮ್ಮ ಆರ್ಗನ್ಗಳಿಗೆ ಒಂದು ಏನು ಮೆಸೇಜ್ ಕೊಡೋಂಥದ್ದು ಇರುತ್ತಲ್ಲ ಅದು ಅಲ್ಟರ್ ಆಗಿಬಿಡುತ್ತೆ. ಸೊ ಅವಾಗೇನಾಗುತ್ತೆ, ಸೊ ಯಾರೂ ಆ ಮೆಸೇಜಿಗೆ ರೆಸ್ಪಾಂಡ್ ಮಾಡಲ್ಲ. ನನ್ನ ಆರ್ಗನ್ನು ಅದೇನು ಮಾತು ಕೇಳಬೇಕು ಅದಕ್ಕೆ ಕೇಳಲ್ಲ. ಸೊ ಅದು ಆಗೋದಕ್ಕೆ ಕಾರಣ ಬೇರೆ ಥರನೇ ಇದೆ. ನಮಗೆ ಆಟೋ ಇಮ್ಯುನೋ ಡಿಸಾರ್ಡರ್ ಆಗೋದಕ್ಕೆ ದೊಡ್ಡ ಕಾರಣಗಳಿದೆ. ಏನು ಅಂತಂದರೆ ನನ್ನ ಲೈಫ್ ಸ್ಟೈಲು ಅಥವಾ ನನ್ನ ಆಹಾರ ಪದ್ಧತಿಗಳು ಅಥವಾ ನನ್ನ ದಿನಚರಿಗಳು ಅದನ್ನು ನಾವು ಹಾಳು ಮಾಡಿಕೊಂಡ್ರೆ ನನ್ನ ಆರ್ಗನ್ಗಳಿಗೆ ಅದು ತೊಂದರೆ ಮಾಡುತ್ತೆ. ಯಾವ ರೀತಿ ದಿನಚರಿ ಹಾಳು ಮಾಡ್ಕೊಳ್ಳೋದು ಅಂತಂದರೆ ಇತ್ತೀಚಿನ ದಿನದಲ್ಲಿ ನೋಡಿ, ಸೊ ಹೇಗಿರುತ್ತೆ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ಗಳು ಯಾವುದು ನೇಚರ್ ಜೊತೆಗೆ ಇಲ್ಲೇ ಇಲ್ಲ. ಮೊದಲೆಲ್ಲರೂ ನಾವು ಆ ನೇಚರ್ ಜೊತೆಗೆ ಜೀವನ ಮಾಡ್ತಿದ್ವಿ. ಬೆಳಿಗ್ಗೆ ಏಳೋದು. ಸೊ ಇವಾಗಲೂ ನೀವು ಕೆಲವೊಂದು ಹಳ್ಳಿಗಳಲ್ಲಿ ಆ ಪ್ಯಾಟ್ರನ್ ಇದೆ. ಸೊ ಬೆಳಗ್ಗೆ ನೀವು 3:30-4 ಗಂಟೆಗೆ ನೋಡಿ ಮನೇಲಿ ಆ ಹಳ್ಳಿಯಲ್ಲಿರೋ ಜನ ಎಲ್ಲ ಹೇಳ್ತಾರೆ, ಅವ್ರದ್ದೇ ಆದಂಥ ಕೆಲಸ ಮಾಡ್ತಾರೆ. ಮನೆ ಅಂಗಳ ಗುಡಿಸೋದಾಯಿತು. ಒಂದು 4:15 ಗಂಟೆಗೆ ಶುರು ಮಾಡಿರ್ತಾರೆ. ಸೊ ಎಲ್ಲರೂ ಆ ಟೈಮಲ್ಲಿ ಎದ್ದಿರ್ತಾರೆ. ಒಬ್ಬರು ಹೇಳೋದು, ಒಂದು ಮನೇಲಿ ಹೇಳೋದು ಅಂತಲ್ಲ. ಸೊ ಎಲ್ಲರೂ ಹೇಳ್ತಾರೆ. ಆವತ್ತಿನ ದಿನಚರಿಗಳು ಅಲ್ಲಿಂದ ಶುರು ಆಗುತ್ತೆ. ಅದಕ್ಕೆ ನಾವು ಬ್ರಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಅದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇದೆ. ಸೊ ಯಾಕೆ 3 ಗಂಟೆ ಅಥವಾ 4 ಗಂಟೆ ಅಥವಾ 5 ಗಂಟೆಗೆ ಹೇಳಬೇಕು, ಅಥವಾ ಬಿಫೋರ್ ಸನ್ರೈಸ್ ಅಂತ ಏನಿದೆಯಲ್ಲ ಅದನ್ನು ಯಾಕೆ ಹೇಳಬೇಕು, ಅದಕ್ಕೊಂದು ರೀಸನ್ ಇದೆ. ಅವಾಗ ಎದ್ದಾಗ ನನ್ನ ದೇಹದಲ್ಲಿ ಆಗುವಂಥ ಬದಲಾವಣೆಗಳು, ಪ್ರಕೃತಿ ಜೊತೆಗೆ ನನ್ನ ದಿನ ಶುರುವಾಗೋದು. ಈಗ ನಾವೇನು ಮಾಡ್ತೀವಿ, ಸೊ ನಾವು ನೈಟಲ್ಲೆಲ್ಲ ಲೇಟಾಗಿ ಮಲ್ಕೊಳ್ಳೋದು. ಸೊ ಬೆಳಗ್ಗೆ 8:30-9 ಗಂಟೆಗೆ ಹೇಳ್ತೀವಿ. ಯಾವತ್ತಾದರೂ ನಾವು, ಅದು ಎಸ್ಪೆಷಲಿ ಬೆಂಗಳೂರಲ್ಲಿ ಏನು ಮಾಡ್ತೀವಿ ಅಂತಂದರೆ ಯಾರಿಗೂ ಸೂರ್ಯನ ನೋಡೋಷ್ಟು ಟೈಮೇ ಇಲ್ಲ. ಸೊ ಎದ್ದ ತಕ್ಷಣ ಏನು ಅಂದರೆ ಮತ್ತೆ ಸ್ನಾನ ಮಾಡೋದು, ಮತ್ತು ಮೆಟ್ರೋ ನೋಡೋದು, ಇಲ್ಲಾಂದರೆ ಬಸ್ ನೋಡೋದು, ಇಲ್ಲ ನನ್ನ ಕಾರ್ ನೋಡ್ಕೊಂಡು ಹೋಗೋದು. ಸೊ ಸೂರ್ಯನ ಅಂಕರು ನಾವು ಎಲ್ಲೋ ಆ ಬೆಂಗಳೂರಿಂದ ಬಿಟ್ಟು ವೀಕೆಂಡಲ್ಲಿ ನೋಡೋಂಥ ಚಾನ್ಸಸ್ ಇದೆ. ಸೊ ಅದು ತಪ್ಪು. ಯಾಕಂದರೆ ದಿನನಿತ್ಯ ಎದ್ದು ಬೆಳಿಗ್ಗೆ ಸೂರ್ಯೋದಯದ ಮುಂದೆ, ಅಂದರೆ ಈ ಅರುಣೋದಯ ಅಂತ ಹೇಳ್ತೀವಿ, ಆ ಅರುಣೋದಯದ ಮುಂದೆ ನನ್ನ ದೇಹನ ಒಡ್ಕೊಂಡಾಗ ನನ್ನ ದೇಹದಲ್ಲಿ ಕೆಲವೊಂದು ಕನೆಕ್ಟಿವ್ ಆಗುತ್ತೆ. ಈ ಅರುಣೋದಯದಲ್ಲಿ ಆ ಸನ್ನು ನೀವು ನೋಡಿ, ಪಕ್ಷಿಗಳಿಗೆ ಅಥವಾ ಇದಕ್ಕೆ ಏನು ಗಡಿಯಾರ ಇರುತ್ತಾ, ಕೆಲವೊಂದು ಬೆಳಗುಗಳು ಬಂದ ತಕ್ಷಣ ಅದು ಎಷ್ಟು ಆ್ಯಕ್ಟಿವ್ ಆಗುತ್ತೆ ಅಂದರೆ ಕೆಲವೊಂದು ಈ ಕನೆಕ್ಟ್ ಇರುತ್ತಲ್ಲ ಸನ್ನಿಗೂ ನನಗೂ, ಆ ಮ್ಯಾಗ್ನೆಟಿಕ್ ಫೋರ್ಸಸ್ ಅಂತ ಏನು ಹೇಳ್ತೀವಿ, ಅದು ನನ್ನ ದೇಹನ ಆ್ಯಕ್ಟಿವ್ ಮಾಡುತ್ತೆ. ಆ ಆ್ಯಕ್ಟಿವ್ ಆಗೋ ಟೈಮಲ್ಲಿ ನಾನು ಮಲ್ಕೊಂಡ್ರೆ ಸೊ ಆ ಒಂದು ಬೆನಿಫಿಟ್ಟು ಹಾಳಾಯ್ತಲ್ಲ. ಆ ಆರ್ಗನ್ಗೆ ಏನು ಎನರ್ಜಿ ಸಿಗಬೇಕಾಗಿತ್ತು ಅದನ್ನು ಹಾಳು ಮಾಡ್ಕೊಡ್ವಿ. ಅದು ಒಂದಾಯಿತು. ಇನ್ನು ಊಟದಲ್ಲಿ ಬಂದರೆ ನಾವು ಎಲ್ಲದನ್ನು ಬ್ಯಾಲೆನ್ಸ್ಡ್ ಫುಡ್ ಇತ್ತು ಆ್ಯಂಡ್ ನೇಟಿವ್ ಫುಡ್ ಇತ್ತು. ಅಂದರೆ ಯಾವ ಸ್ಥಳದಲ್ಲಿ ಯಾವ ಫುಡ್ ತಿಂದರೆ ಒಳ್ಳೆಯದು ಅಂತ ಆ ಒಂದು ರೀಸನ್ನಲ್ಲಿ ಅದನ್ನು ಮಾಡ್ತಿದ್ರು. ಅದನ್ನೇ ಅಲ್ಲಿ ಬೆಳೀತಾ ಇತ್ತು. ಯಾಕಂದರೆ ಈ ಬೆಳೆಗಳು, ನೇಚರು ನಮ್ಗೆ ಆ ಜಾಗದಲ್ಲಿ ಏನು ಬೇಕೋ ಅದನ್ನೇ ಕೊಡುತ್ತೆ. ಸೊ ಅದನ್ನು ಬಿಟ್ಟು ಬೇರೆ ಕೊಡಲ್ಲ. ಸೊ ಈ ನೀವು ನಾರ್ತ್ ಕರ್ನಾಟಕದಲ್ಲಿದ್ದರೆ ಅಲ್ಲಿ ಜೋಳ, ಗೋಧಿ ಆ ಥರ ಬೆಳೀತಾ ಇರ್ತಾರೆ. ಸೊ ಜೋಳ ನಾರ್ತ್ ಕರ್ನಾಟಕದಲ್ಲಿ, ಸೌತ್ ಕರ್ನಾಟಕದಲ್ಲಿ ಬಂದರೆ ನೀವು ರಾಗಿ. ಸೊ ಅಲ್ಲಿ ಜನಕ್ಕೆ ಅದರದ್ದೇ ಆದಂಥ ವೈಟಮಿನ್ಸ್ಗಳು, ಮಿನರಲ್ಸ್ಗಳು ಬೇಕಾಗಿರೋಂಥದ್ದು ಆ ಭೂಮಿಯಲ್ಲಿ ಬೆಳೆಯುತ್ತೆ. ನನ್ನ ದೇಹನೂ ಅದೇ ಭೂಮಿಯಲ್ಲಿ ಇರೋದಲ್ಲ, ಹಾಗಾಗಿ ಅದೆರಡೂ ಸಿಂಕ್ರನೈಸ್ ಆಗಿರೋಂಥ ಫುಡ್ಗಳನ್ನು ತಿಂದಾಗ ಸೊ ನನ್ನ ದೇಹ ಆ್ಯಕ್ಟಿವ್ ಆಗಿರ್ತಿತ್ತು. ಅದನ್ನು ಬಿಟ್ಬಿಟ್ಟು ಇವಾಗ ಯಾವುದೋ ಒಂದು ಕಾಂಟಿನೆಂಟಲ್ ಫುಡ್ಗಳನ್ನು ನಾನು ತೊಗೋತೀನಿ ಅಂತಂದರೆ ಅದು ಯಾವುದು ನಮ್ಮ ದೇಶ ಅಲ್ಲ, ನಮ್ಮ ಕ್ಲೈಮೇಟಲ್ಲೇ ಅದು ಬೆಳೆಯೋಂಥದ್ದಲ್ಲ. ಆ ಥರದ ಹಣ್ಣು, ಆ ಥರದ್ದು ಫುಡ್ಗಳನ್ನು ನಾನು ದಿನನಿತ್ಯ ಸೇವನೆ ಮಾಡೋದ್ರಿಂದ ನನ್ನ ದೇಹ ಅದಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳು ದೊರೀಲಿಕ್ಕಿಲ್ಲ. ಸೊ ಅದರಿಂದ ಏನಾಗುತ್ತೆ, ಇದಕ್ಕೆ ನಾವು ನ್ಯೂಟ್ರೋಜೆನಮಿಕ್ ಅಂತ ಹೇಳ್ತೀವಿ. ಅಂದರೆ ನನ್ನ ಜೀನ್ಗಳು ಅಂತ ಏನು ಹೇಳ್ತೀವಲ್ಲ, ಆ ಜೀನ್ಗಳಿಗೆ ಫುಡ್ಡೂ ಇಂಪಾರ್ಟೆಂಟೇ. ಅದನ್ನು ನಾನು ಸರಿಯಾಗಿ ಕೊಡಲಿಲ್ಲ ಅಂದರೆ ಈ ಥರ ಆಟೋ ಇಮ್ಯುನೋ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಲ್ಲ ಇದು ಆಗುತ್ತೆ. ಸೊ ಇವಾಗ ನೋಡಿ, ಎಷ್ಟೊಂದು ಇನ್ನು ಥೈರಾಯ್ಡ್ ಹೇಳುತ್ತಿರಬೇಕಾದ್ರೆ ಈ ಮಿಡ್ಲು ಫೀಮೇಲ್ ಕ್ಯಾಟಗರಿ ಏನಿದೆಯಲ್ಲ, ಅಂದರೆ ಒಂದು 30-40-45 ವರ್ಷ ಇರೋಂಥ ಫೀಮೇಲ್ಗಳಲ್ಲೇ ಥೈರಾಯ್ಡ್ ಜಾಸ್ತಿ ಕಾಣಿಸ್ತಾ ಇದೆ. ಮೇಲ್ಗೂ ಬರುತ್ತೆ, ಬರಲ್ಲ ಅಂತಲ್ಲ, ಬಟ್ ಫೀಮೇಲಲ್ಲೇ ಯಾಕೆ ಜಾಸ್ತಿ ಆಗ್ತಾಯಿದೆ? ಸೊ ಯಾಕೆ ಅವರಿಗೆ ಆ ಥರ ಆಯಿತು? ಸೊ ಏನಂದರೆ ಅವ್ರದ್ದು ಲೈಫ್ ಸ್ಟೈಲ್. ಆಮೇಲೆ ಅವ್ರು ನೋಡಿ, ಇವಾಗೆಲ್ಲ ಆಲ್ಮೋಸ್ಟು ಫೀಮೇಲ್ ಕಂಡೀಷನಲ್ಲೇ ತುಂಬ ಬೇಗ ಮೆನ್ಸ್ಟ್ರೇಷನ್ಸ್ ಆಗ್ತಾಯಿದೆ. ಮೊದಲೆಲ್ಲ ಮೆನ್ಸ್ಟ್ರೇಷನ್ ಶುರು ಆಗಬೇಕು ಅಂತಂದರೆ ಒಂದು 13, 14, 15 ವರ್ಷ ಆದಮೇಲೆ ಎಲ್ಲರಿಗೂ ಮೆನ್ಸ್ಟ್ರೇಷನ್ ಶುರುವಾಗ್ತಾಯಿತ್ತು. ಇವಾಗ 10-12 ವರ್ಷದ ಚಿಕ್ಕ ಮಕ್ಕಳಿಗೇ ಮೆನ್ಸ್ಟ್ರೇಷನ್ಸು, ಅದಕ್ಕೆ ಮೆನಾರ್ಕ್ ಅಂತ ಏನು ಹೇಳ್ತೀವಲ್ಲ ಅದು ಶುರುವಾಗ್ತಾಯಿದೆ. ಅಂದರೆ ಏಜಿಂಗ್ ಫ್ಯಾಕ್ಟ್ರ್ ಫೀಮೇಲಲ್ಲಿ ತುಂಬ ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ಸೊ ಮೇಲ್ ನೇಚರು ಅಥವಾ ಬಾಡಿ ಟೆಕ್ಸ್ಚರು ಅಥವಾ ಬಾಡಿದು ಇದು ಏನಿದೆ ಒಳಗಡೆ,
ಆ ಹಾರ್ಮೋನ್ ಸೆಕ್ಟರ್ಸೇ ಬೇರೆ ಇರುತ್ತೆ. ಆ್ಯಂಡ್ ಫೀಮೇಲ್ ಹಾರ್ಮೋನ್ ಸೆಕ್ಟರ್ಸೇ ಬೇರೆ ಇರುತ್ತೆ. ಅವ್ರದ್ದು ಭಾವನೆಗಳೇ ಬೇರೆ ಇರುತ್ತೆ, ಮೇಲ್ ಭಾವನೆಗಳೇ ಬೇರೆ ಇರುತ್ತೆ. ಅವ್ರದ್ದು ನೇಚರ್ ಆಫ್ ಎಕ್ಸಿಸ್ಟೆನ್ಸ್ ಇದು ಏನಿದೆಯಲ್ಲ ಅದೇ ಬೇರೆ ಇದೆ. ಇದು ನಾನು ಸೋಷಲಿಸಮ್ ಮಾತಾಡ್ತಾ ಇಲ್ಲ, ಫಿಸಿಕಲ್ ಮೆಡಿಕಲ್ ಟರ್ಮಲ್ಲಿ ಹೇಳ್ತಾ ಇದ್ದೀನಿ. ಸೊ ಎರಡೂ ದೇಹಗಳು ಬೇರೆ ಬೇರೆಯೇ. ಕೆಲವೊಂದು ಪ್ಯಾಟ್ರನಲ್ಲಿ ದೇ ಆರ್ ಬೆಸ್ಟ್ ಆ್ಯಂಡ್ ಕೆಲವೊಂದು ಪ್ಯಾಟ್ರನಲ್ಲಿ ಮೇಲ್ಗಳು ತುಂಬ ಬೆಸ್ಟು. ಈ ಫೆಮೈನ್ ಅನ್ನೋದೇನಿದೆಯಲ್ಲ, ಈ ಫೀಮೇಲ್ಗಳಿಗೆ ಅಥವಾ ಹೆಣ್ಮಕ್ಳಿಗೆ ಅವ್ರದ್ದೇ ಆದಂಥ ಕೆಲವೊಂದು ಹಾರ್ಮೋನ್ಗಳು ಅವರ ಕ್ಯಾರೆಕ್ಟರ್ಸ್ನ ಅಥವಾ ಅವ್ರ ಬಾಡಿಗಳನ್ನು ಮ್ಯಾನೇಜ್ ಮಾಡ್ತಾ ಇರುತ್ತೆ. ಯಾವಾಗ ಅದು ಅಲ್ಟ್ರಾ ಆಗುತ್ತೆ ಅಲ್ಲಿ ಅಬ್ನಾರ್ಮಲ್ ಶುರು ಆಗುತ್ತೆ. ಇವಾಗ ಈಗ ಮಕ್ಕಳು ನೋಡಿ, ಮೊದಲು ಫೀಮೇಲ್ಗಳು ಎಲ್ಲ ಎಲ್ಲಿರ್ತಿದ್ರು ಅಂತಂದರೆ ಅವ್ರದ್ದು ಭಾವನೆಗಳು, ಆ ಫ್ಯಾಮ್ಲಿ ಡೆವಲಪ್ಮೆಂಟು, ಆ ತುಂಬು ಕುಟುಂಬದಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ರು. ಅಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತಿತ್ತು. ಆ್ಯಂಡ್ ಸ್ಟ್ರೆಸ್ಫುಲ್ ವರ್ಕ್ ಅನ್ನೋದೇನಿತ್ತಲ್ಲ ಅದು ಫೀಮೇಲ್ ಕ್ಯಾಟಗರಿ ಒಳಗಡೆ ಕಡಿಮೆ ಇರ್ತಾಯಿತ್ತು. ಎಲ್ಲ ಹೊರಗಡೆದು ಅಥವಾ ಸ್ಟ್ರೆಸ್ಸು ಅಥವಾ ಹೆವಿ ಸ್ಟ್ರೇನ್ಫುಲ್ ವರ್ಕ್ ಮಾಡೋದು ಯಾರು ಅಂದರೆ ಮೇಲು. ಈ ಥರ ಒಂದು ಸಮಾಜದಲ್ಲಿ ಸೃಷ್ಟಿಯಾಗಿತ್ತು. ಬಟ್ ಯಾವಾಗ ಅದು ಚೇಂಜ್ ಆಗ್ತಾ ಬಂತು, ಎಲ್ಲ ಫೀಮೇಲ್ಗಳು ಲೈಕ್ ತುಂಬ ಸ್ಟ್ರೆಸ್ಸು ಓದೋದ್ರಿಂದ ಮಕ್ಕಳು, ಮೊನ್ನೆ ಒಂದು ಪೇಷಂಟ್ ಬಂದಿದ್ರು ನನಗೆ. ಆ ಮಗು 15 ವರ್ಷದ ಹುಡುಗಿ, ತುಂಬ ಆ್ಯಸಿಡಿಟಿ ಅಂತ ಬಂದು ನೋಡಿದ್ರೆ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ. ಸೊ ಆ್ಯಸಿಡಿಟಿಗೆ ಕಾರಣ ಏನು ಅಂದರೆ ನಿದ್ದೆ ಮಾಡಲಾರ್ದು. ಯಾಕಮ್ಮ ನಿದ್ದೆ ಮಾಡ್ತಾ ಇಲ್ಲ ಅಂದರೆ, ಇವಾಗ ನಾನು SSLC ಸರ್, ನಾನು ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕು, ಹಾಗಾಗಿ ನನಗೆ ರಾತ್ರಿ ಓದಬೇಕು, ನಂಗೆ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಸೊ ನಿದ್ದೆ ಬರಲ್ಲ ನನಗೆ, ಮಲ್ಕೊಂಡ್ರೂ ಓದಬೇಕು ಅಂತ ಅನಿಸುತ್ತೆ, ನಾನು ಓದ್ತೀನಿ. ಈ ಲೆವೆಲಿಗೆ ಆ ಒಂದು 13-14 ವರ್ಷದಲ್ಲಿ ಸ್ಟ್ರೆಸ್ ಶುರುವಾಗ್ತಾಯಿದೆ. ಸೊ ಅದು ಬರ್ತಾ ಆಮೇಲೆ ವರ್ಕಿಂಗಲ್ಲಿ ಹೋಗ್ತಾರೆ. ವರ್ಕಲ್ಲಿ ತುಂಬ ಈ ಕಡೆ ಫ್ಯಾಮ್ಲಿ ನೋಡಬೇಕು ಪಾಪ. ಯಾಕಂದರೆ ಈ ಕಡೆ ಈಗ ತುಂಬ ಅವರು ವರ್ಕಿಗೆ ಇದು ಆಗೋಕ್ಕಾಗಲ್ಲ. ಸೊ ಈ ಕಡೆ ಫ್ಯಾಮ್ಲಿಯಲ್ಲಿ ನೋಡಬೇಕು, ಗಂಡ ಮಕ್ಕಳು ಅವ್ರ ಮನೆ ನೋಡಿಕೊಂಡು ಮತ್ತೆ ಆಫೀಸಲ್ಲಿ ಹೋಗಿ ಆ ಸ್ಟ್ರೆಸ್ ತೊಗೋಬೇಕು. ಸೊ ಈ ವರ್ಕಿಂಗ್ ಕ್ಯಾಟಗರಿ ವುಮೆನಲ್ಲೇ ನಾವು ಈ 30 to 40 ಏನು ನೋಡ್ತಾ ಇದ್ದೀವಿ ಫೀಮೇಲ್ ಕ್ಯಾಟಗರಿ, ಅಲ್ಲಿ ಥೈರಾಯ್ಡು ಅಥವಾ ಅದರ್ ಹಾರ್ಮೋನಲ್ ಆಟೋ ಇಮ್ಯೂನೋ ಡಿಸಾರ್ಡರ್ಸ್ಗಳನ್ನ ತುಂಬ ನೋಡ್ತಾ ಇದ್ದೀವಿ. ಯಾಕಂದರೆ ಅವ್ರ ಬಾಡಿ ಅದನ್ನು ಟಾಲರೇಟ್ ಮಾಡ್ಕೊಳ್ಳೋ ಲೆವೆಲಲ್ಲಿ ಇಲ್ಲ. ಸೊ ಹಾಗಾಗಿ ಅದೆಲ್ಲದೂ ಕಾರಣ ನಾನು ಆಟೋ ಇಮ್ಯೂನೋ ಡಿಸಾರ್ಡರ್ ಅಂತ ಹೇಳೋದಕ್ಕೆ. ಸೊ ಇವನ್ನೆಲ್ಲದನ್ನು ನಾವು ಮಾಡ್ಕೊಂಡಿರೋದ್ರಿಂದ ಇವಾಗಿನ ಥೈರಾಯ್ಡು ಅಥವಾ PCOS, PCOD ಅಥವಾ BP, ಶುಗರು, ಇವೆಲ್ಲ ಏನು ಕಾಯಿಲೆಗಳು, ಮೆಟಬಾಲಿಕ್ ಡಿಸಾರ್ಡರ್ಸ್ ಇದೆಯಲ್ಲ, ಇದೆಲ್ಲದೂ ಆಗೋದಕ್ಕೆ ಈ ನಮ್ಮ ಲೈಫ್ ಸ್ಟೈಲು, ಸ್ಟ್ರೆಸ್ಫುಲ್ಲು ಏನಿದೆಯಲ್ಲ ಅದೇ ಕಾರಣ. ಸೊ ಹಾಗಾಗಿ ಆದಷ್ಟು ಥೈರಾಯ್ಡನ್ನು ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲಿಂದ ಥೈರಾಯ್ಡ್ ಹುಟ್ಟುತ್ತೆ ಅಂತ ನಾವು ಏನು ನೋಡ್ಕೊಂಡ್ವಲ್ಲ, ಸೊ ಅದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ಒಳ್ಳೆಯದು.